ನಾಗವೈರಿ ವರುಧ ನಾಗವೈರಿ ನಾಗವೈರಿ ವರುಧ ಬೇದಿರಲಾಗ ತಾಮ್ರಧ್ವಜನು ಬೇದಿರಲಾಗ ತಾಮ್ರಧ್ವಜನು ಮುಂದಕ್ಕೆ ಸಾಗಿ ಶೋಣವ ತುಡುಕಿ ಮುಂದಕ್ಕೆ ಸಾಗಿ ಶೋಣವ ತುಡುಕಿ ರಣಕನುವಾಗು ನೀನು ಮುಂದಕ್ಕೆ ಸಾಗಿ ಶೋಣವ ತುಡುಕಿ ರಣಕನುವಾಗು ನೀನು ಮುಂದಕ್ಕೆ ಸಾಗಿ ಶೋಣವ ತುಡುಕಿ ರಣಕನುವಾಗು ನೀನು ಇದು ನಿಜವಾದ ಸಮಾಗಮ. ಇದು ಯಕ್ಷ ಸಮಾಗಮ. ಹೌದಪ್ಪ, ನಾವು ಬಯಸಿದ್ದು ಇದನ್ನೇ ತಾನೆ. ಈ ಒಂದು ದೃಶ್ಯವನ್ನ ಕಾಣುವುದಕ್ಕೆ ಸಿದ್ಧತೆ ನಡೆಸಿದ್ದು ಇಂದು ನಿನ್ನೆ. ಎಷ್ಟೊಂದು ಸಿದ್ಧತೆ, ಅದಕ್ಕೆ ಎದುರಾದಂತಹ ಅನಿವಾರ್ಯತೆಗಳು ಅನೇಕ, ಅಡ್ಡಿಗಳು ಅನೇಕ. ಆದರೆ ಪ್ರಸಂಗ ಇಲ್ಲಿವರೆಗೆ ಬಂತಲ್ಲ, ಸಂತೋಷ ಆಯ್ತು. ನೋಡಿದ್ರ, ನಮ್ಮ ದೇವರು ಪಾರ್ಥನ ರಥವನ್ನೇರಿ ನಿಂತು ಆಡುತ್ತಿರುವಂತಹ ಮಾತು, ಅಂತಹ ಮಾತನ್ನ ಕೇಳಿದಾಕ್ಷಣವೇ ವಿಶೇಷವಾದಂತಹ ಉತ್ಸಾಹ ನಮಗೆ. ಕಾರಣ ಏನು? ಅವರಿವರ ಬಗ್ಗೆ ಆಡಿದ ಮಾತಲ್ಲ, ಎದುರಿಗಿರುವಂತಹ ತಾಮ್ರಧ್ವಜನ ಬಗ್ಗೆ ಆಡಿರುವಂತಹ ಮಾತು. ಆ ಮಾತನ್ನ ಕೇಳಿದಾಕ್ಷಣವೇ ನೇರವಾಗಿ ನಾನು ಧುಮುಕಿದೆ. ಯಾಕೆ? ಇನ್ನೂ ಅವರನ್ನು ಹಾಗೆ ಮಾತಿಗೆ ಅವಕಾಶ ಮಾಡಿಕೊಟ್ರೆ ಪ್ರಸಂಗ ಅವರಿಬ್ಬರೇ ಮುಗಿಸಿ ಹೋಗುತ್ತಾರೆ. ನಾವೇನು ಅಂತ ತೋರಿಸುವುದಕ್ಕೆ ವೇದಿಕೆ ಬೇಕಲ್ಲ. ಹಾಗಾಗಿ ಪ್ರಸಂಗವನ್ನು ನಮ್ಮ ಕೈಗೆ ನಾವು ತಂದದ್ದು. ಹೋಗಿ ವಂದಿಸಿಕೊಳ್ತಾನೆ. ಮುರಮೂರ್ಧನೋ, ಗೋವಿಂದ, ಅಡಿದಾವರಿಗೆ ವಂದಿಸಿಕೊಂಡ್ರಿ. ಸಂತೋಷ ಆಯ್ತು ಸ್ವಾಮಿ, ಸಂತೋಷ. ನಿನ್ನ ಆಶೀರ್ವಾದ ಬೇರೆ ಬೇಕು ಅಂತೇನಿಲ್ಲ. ನೀನಾಡಿದ ಮಾತೇ ಸಾಕ್ಷಿ. ರತ್ನಸಾರಪುರದಲ್ಲಿ ಪಾಂಡವರ ಹತ್ರಗೆ ಬಂಧಿಸಿದಂತಹ ತಾಮ್ರಧ್ವಜನನ್ನು ಎದುರಿಸುವುದಕ್ಕೆ ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ? ಹರಿಭಕ್ತನಿದ್ದಾನೆ, ಪರಮ ವೈಷ್ಣವ ಶಿಖಾಮಣಿ ಮಯೂರ ಧ್ವಜನಿದ್ದಾನೆ. ಇಂತಹ ಮಾತುಗಳನ್ನು ಕೇಳಿದಾಗಲೇ ನಮ್ಮ ಬದುಕಿನ ಸಾರ್ಥಕ್ಕೆ ಆಯಿತು ಅಂತ ನಾನು ಭಾವಿಸಿದ್ದೇನೆ. ಹಾಗೆಂದು ಇದು ಯುದ್ಧರಂಗ, ನಿನ್ನ ಪೂಜಿಸುವುದಕ್ಕೆ ವಿಶೇಷವಾದಂತಹ ಯಾವುದೇ ಪರಿಕರವನ್ನು ನಾನು ತಂದವನಲ್ಲ. ಹೊರಟದ್ದೇ ನಾನು ಅಶ್ವಮೇಧಕ್ಕೆ, ಅದುವೇ ಪೂಜೆ ಅಂತ ನಾವು ಭಾವಿಸಿದವರು. ಅದರಲ್ಲೂ ಕ್ಷತ್ರಿಯರಾದಂತಹ ನಾವು ಸಾಮಾನ್ಯವಾದ ಪರಿಕರಗಳನ್ನು ಪೂಜಿಸುವುದಲ್ಲ, ಹಿಡಿದಿದ್ದೇವೆ ಸರ ಬಿಲ್ಲವಾಣಗಳು. ಯುದ್ಧೋಚಿತವಾದಂತಹ ಮರ್ಯಾದೆ ಈ ಹೊತ್ತಿಗೆ ನೀನು ಮಾಡಬೇಕಾಗಿದೆ. ಇದು ಸರಳ ಪೂಜೆ ಅಂತ ನೀನು ಭಾವಿಸಬೇಡ, ಇದು ಸರಳ ಪೂಜೆ ಅಂತ ನೀನು ತಿಳಿದರೆ ಸಾಕು. ದೇವರ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಆಗಲಿಲ್ಲ. ನೀನು ಆಡಿದ ಮಾತನ್ನ ಕೇಳಿದ್ರೆ ಕೆಲವರು ಉಬ್ಬಬಹುದು, ಕೆಲವರು ತಗ್ಗಬಹುದು. ಯಾಕೆ? ನೀನೇ ಒಂದು ರೀತಿಯಲ್ಲಿ ದ್ವಂದ್ವ ಅಲ್ಲ, ದ್ವಂದ್ವಾತೀತನೂ ಹೌದು. ಮಲಗುವುದಕ್ಕೆ ಘೋರತರ ವಿಷಸರ್ಪವನ್ನು ಹೊಂದಿರುವಂತಹ ಶೇಷ ಶಯನ ನೀನು. ಏರಿ ಬರುವುದಕ್ಕೆ ಗರುಡ ಮೋಹನ. ಒಂದಕ್ಕೊಂದು ವಿರೋಧ ಈ ಪ್ರಪಂಚದಲ್ಲಿ, ಆದ್ರೆ ನಿನ್ನಲ್ಲಿ ಆಗುವಾಗ ಎರಡೂ ಒಂದಾಗುತ್ತದೆ.
ಹಾಗಾಗಿ ಕೃಷ್ಣನಾಡುವಂತಹ ಮಾತಿಗೆ ಕೇಳುಗನಾದವರು ಬಹಳ ಎಚ್ಚರ ಇರಬೇಕಂತೆ. ಹಾಗಾಗಿ ದೇವರ ಈ ಪೂಜೆಯ ಸಂದರ್ಭದಲ್ಲಿ ನಾನಾಗುವ ಮಾತನ್ನು ನೀನು ಗಮನಿಸಬೇಕು. ಏನು? ಹೊಗಳಿದ್ದಲ್ಲ ನೀನು, ಒಂದರ್ಥದಲ್ಲಿ ನಮ್ಮನ್ನು ಕೆಳಗಿಳಿಸಿದ್ದೆ. ಹಾಗೆಂದು ನೀನು ಇಳಿಸಿದ ಮಟ್ಟಕ್ಕೆಲ್ಲ ಕೆಳಗಿಳಿಯುವವರು ನಾವಲ್ಲ. ಒಂದು ಪಂಥಾಭಾನ ನಾನು ಮಾಡಬಲ್ಲೆ. ಇಂದಿನ ಯುದ್ಧದಲ್ಲಿ ತುರಗವನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಪಾರ್ಥನಿಂದಲ್ಲ, ಉಳಿದವರಿಂದಲ್ಲ, ಸ್ವತಃ ನೀನೇ ರಥಿಕನಾಗಿ ವಿಶೇಷವಾದಂತಹ ನಿನ್ನ ಒಂದು ಬಿಲ್ಲಿದೆಯಲ್ಲ, ಶಾಂಘ ಧನಸ್ಸು, ಅದನ್ನ ಧರಿಸಿ ತಾಮ್ರಧ್ವಜನಲ್ಲಿ ಕಾಳಗ ಕೊಟ್ಟರ ಜಯ ಸಿಕ್ಕೀತೋ ಏನು. ಪ್ರಸಂಗ ಏನು ಅಂತ ನಾನು ಹೇಳ್ತೇನೆ. ಮತ್ತೆ ಅಷ್ಟು ಮಾತ್ರ ಅಲ್ಲದೆ ನಿನಗೆ ಅವನ ಮೇಲೆ ವಿಶೇಷವಾದ ಒಂದು ಪ್ರೀತಿ ಅಲ್ವಾ? ಮೇಲ್ಕೃಪೆ ಉಳ್ಳಡೆ ನರನ ನರನ ಮೇಲ್ಕೃಪೆ ಉಳ್ಳಡಾಟನ ತುರಗವನು ಬಂಧಿಸಿ ತುರಗವನು ಬಂಧಿಸದ ಪಾಂಡವರನ್ನು ಮಮ ಪ್ರಾಣೋ ಹಿ ಪಾಂಡವ ಅಂತ ನೀನು ಹೇಳಿದವ. ಅದರಲ್ಲಿ ಪಾರ್ಥನ ಬಗ್ಗೆ ವಿಶೇಷವಾದಂತಹ ಮಮತೆ ನಿನಗೆ. ಪ್ರಾರ್ಥನೆ ನಾನು ಅಂತ ಹೇಳಿ ಕೇಳಿದ್ದೇವೆ ನಾವು. ಪಾಂಡವರಿಗೆ ಬೆವರು ಬಿದ್ರೆ ಕೃಷ್ಣನ ಮೈಯಲ್ಲಿ ರಕ್ತ ಬರ್ತದಂತೆ. ಇವತ್ತು ಸ್ವಲ್ಪ ನೋಡ್ಬೇಕು ಅಂತ ಆಸೆ ಉಂಟು, ಕೃಷ್ಣನ ಮೈಯಲ್ಲಿ ರಕ್ತ ಯಾವುದು ದೇವರ. ಹಾಗಾಗಿ ಪಾರ್ಥನ ಮೇಲೆ ಕೃಪೆ ಇರುವುದೇ ಹೌದಾದ್ರೆ ನೀನಾಡಿದ ಮಾತನ್ನು ಉಳಿಸಿಕೊಳ್ಳಬೇಕು ಅಂತ